ಇಸ್ರೇಲ್ ವರ್ಸಸ್ ಇರಾನ್ ವಾರ್ ಯಾವ ಹಂತದಲ್ಲಿ ನಡೀತಾ ಇದೆ ಅದನ್ನ ನೋಡ್ತಾ ಹೋಗೋಣ. ಈಗ ಇಸ್ರೇಲ್ ದೇಶದ ಲಿಟಲ್ ಇಂಡಿಯಾ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಇಸ್ರೇಲ್ ದೇಶದ ಡಿಮೋನಾ ಪಟ್ಟಣದಲ್ಲಿರುವಂತಹ ಲಿಟಲ್ ಇಂಡಿಯಾ ಅಂದ್ರೆ ಇಲ್ಲಿ ಮರಾಠಿ ಮತ್ತು ಹಿಂದಿ ಮಾತನಾಡುವ ಲಿಟಲ್ ಇಂಡಿಯಾ ಜನ ವಾಸ ಇದ್ದಾರೆ. ಇಸ್ರೇಲ್ ದೇಶಕ್ಕೆ ವಲಸೆ ಬಂದಿದ್ದ ಭಾರತೀಯ ಮೂಲದ ಯಹೂದಿಗಳ ಸಮೂಹ ಈ ಭಾಗದಲ್ಲಿ ಹೆಚ್ಚಿನದಾಗಿದೆ. ಶತಮಾನಗಳ ಕಾಲ ಭಾರತದಲ್ಲಿ ಇದ್ದು ಇಸ್ರೇಲ್ ದೇಶ ಸ್ಥಾಪನೆ ಬಳಿಕ ವಲಸೆ ಹೋಗಿರುವಂಥವ್ರು. 7,000ಕ್ಕೂ ಹೆಚ್ಚು ಭಾರತೀಯ ಯಹೂದಿಗಳು ಆ ಲಿಟಲ್ ಇಂಡಿಯಾದಲ್ಲಿ ನೆಲೆಸಿದ್ದಾರೆ. ಹೆಸರೇ ಕೇಳಿ, ಲಿಟಲ್ ಇಂಡಿಯಾ ಅಂತ, ಚಿಕ್ಕ ಭಾರತ. ಇರಾನ್ ದಾಳಿಯಿಂದ ಲಿಟಲ್ ಇಂಡಿಯಾದ 33 ಜನರಿಗೆ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ಈ ಪೈಕಿ 10 ವರ್ಷದ ಬಾಲಕ ಮತ್ತು 40 ವರ್ಷದ ಮಹಿಳೆಯ ಸ್ಥಿತಿ ಗಂಭೀರವಾಗಿದೆ. ಕ್ರಿಕೆಟ್ ಆಡ್ತಾ ಬಾಲಿವುಡ್ ಸಿನಿಮಾದ ಹಾಡು ಕೇಳಿಸ್ತಾ ಸಂಭ್ರಮಿಸುವಂತಹ ಜನತೆ ಗುಲಾಬ್ ಜಾಮೂನ್, ಸೋಂಪಾಪುಡಿ, ಚಾಟ್ಸ್ ಹಾಗೆ ಬೇಲ್ಪುರಿ ಪ್ರಿಯರು ಇವರೆಲ್ಲರೂ ಅಂತ ಹೇಳ್ತಾ ಇದ್ದಾರೆ. ಓಕೆ, 1960ರ ದಶಕದಲ್ಲಿ ಮಹಾರಾಷ್ಟ್ರ, ಕೇರಳ, ಕೋಲ್ಕತ್ತಾದಿಂದ ಇಸ್ರೇಲ್ ದೇಶಕ್ಕೆ ಅಂತ ವಲಸೆ ಹೋದಂಥವ್ರು ಎಲ್ಲಿಂದ ಇಲ್ಲೇ ಮಹಾರಾಷ್ಟ್ರದಿಂದ, ಕೇರಳದಿಂದ, ಕೋಲ್ಕತ್ತಾದಿಂದ ಯಹೂದಿಗಳು ಇಸ್ರೇಲ್ಗೆ ಅಂತ ವಲಸೆ ಹೋದ್ರು. ಕೆಲ ಯಹೂದಿಗಳು ಮಿಜೋರಾಂ ಮತ್ತು ಮಣಿಪುರದಿಂದಲೂ ಕೂಡ ವಲಸೆ ಬಂದಿದ್ರು. ಅದರ ಹೆಸರೇ ಡಿಮೋನಾ ಅಂತ, ಅಂದ್ರೆ ಈಗ ಲಿಟಲ್ ಇಂಡಿಯಾ ಅಂತಲೇ ಕರೀತಾರೆ ಅದನ್ನು, ಲಿಟಲ್ ಇಂಡಿಯಾ ಅಂತ. ಅಲ್ಲಿಗೂ ಕೂಡ ಇರಾನ್ನ ಕ್ಷಿಪಣಿ ಟಚ್ ಮಾಡಿದೆ. ಈಗ ಒಂದಷ್ಟು ಜನಕ್ಕೆ ಗಾಯಗಳಾಗಿದೆ ಅನ್ನುವಂತಹ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಯಾವಾಗಲೂ ಕೂಡ ವಾರ್ ಅನ್ನುವಂಥದ್ದು ಸೇನೆ ಟು ಸೇನೆ, ಅಂದರೆ ಈ ಕಡೆ ಆರ್ಮಿಯಿಂದ ಆ ಕಡೆ ಆರ್ಮಿ ಅಥವಾ ಮಿಸೈಲ್ಗಳು ಆ ಏರ್ ಬೇಸ್ಗಳನ್ನ ಟಚ್ ಮಾಡಿದ್ರೆ ಪರವಾಗಿಲ್ಲ. ನಾಗರಿಕರನ್ನ ಸಮೀಪಿಸಿದ್ವು ಅಂದರೆ ಇದು ಅತ್ಯಂತ ಅಸಹ್ಯಕರವಾದ ಯುದ್ಧ ಅಂತಲೇ ಪರಿಗಣಿಸಬೇಕು. ಎರಡೂ ಕಡೆಯಿಂದ ಆಗ್ತದೆ, ಬರೀ ಇಸ್ರೇಲ್ ಅಂತಲ್ಲ, ಇರಾನ್ ಅಂತಲೂ ಅಲ್ಲ. ಮತ್ತಷ್ಟು ಮಾಹಿತಿ ನನ್ನ ಕಲೀಗ ದಿಲೀಪ್ ನೀಡ್ತಾ ಹೋಗ್ತಾರೆ. ದಿಲೀಪ್, ಬರ್ತಾ ನಾಗರಿಕ ಪ್ರದೇಶಗಳನ್ನ ಎರಡೂ ದೇಶಗಳು ಟಾರ್ಗೆಟ್ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಅದರಲ್ಲೂ ಈಗ ಇಸ್ರೇಲ್ನ ಒಂದು ಲಿಟಲ್ ಇಂಡಿಯಾ ಅನ್ನುವಂತಹ ಜಾಗದ ಮೇಲೆ ಪೆಟ್ಟಾಗಿದೆ, ಅಂದ್ರೆ ದಾಳಿ ಮಾಡಿದೆ ಇರಾನ್ ಅನ್ನುವಂತಹ ಸುದ್ದಿ ಕೇಳಿ ಬರ್ತಾ ಇದೆ. ಆ ಪ್ರದೇಶದ ವೈಶಿಷ್ಟ್ಯತೆ ಏನು, ಈಗ ಆಗಿರುವಂತಹ ಡ್ಯಾಮೇಜ್ ಏನು, ಇಸ್ರೇಲ್ ಇದನ್ನ ಹೇಗೆ ನೋಡ್ತಾ ಇದೆ? ವಿದ್ಯಾ, ಏನೊಂದು ಭಾರತದಲ್ಲಿ ಯಾವಾಗ ಇಸ್ರೇಲ್ನಲ್ಲಿ ಒಂದು ಅರಬ್ಬರ ಒಂದು ಇದಾಯಿತು, ದಾಳಿ ನಡೀತು, ಆ ಸಂದರ್ಭದಲ್ಲಿ ಯಾವಾಗ ಇಸ್ರೇಲ್ನಲ್ಲಿದ್ದಂತಹ ಮೂಲ ಯಹೂದಿಗಳೇನಿದ್ರು ಅವರು ಶತಮಾನಗಳ ಹಿಂದೆನೇ ವಿಶ್ವಾದ್ಯಂತ ಬೇರೆ ಬೇರೆ ದೇಶಗಳಿಗೆ ಹರಿದು ಹಂಚಿ ಹೋದರು. ಆ ಸಂದರ್ಭದಲ್ಲಿ ಭಾರತಕ್ಕೂ ಕೂಡ ಸಾಕಷ್ಟು ಯಹೂದಿಗಳ ಆಗಮನ ಆಗಿತ್ತು. ಈ ರೀತಿ ಬಂದಂಥ ಯಹೂದಿಗಳು ಮಹಾರಾಷ್ಟ್ರದಲ್ಲಿ ನೆಲೆ ಕಂಡಿದ್ದರು, ಕೇರಳದ ಕೊಚ್ಚಿನ್ನಲ್ಲಿ ನೆಲೆ ಕಂಡಿದ್ದರು. ಆನಂತರ ಮಿಜೋರಾಂ, ಮಣಿಪುರದಂತಹ ಇಂಡಿಯಾದ ಏನು ಅತ್ಯಂತ ಒಳಭಾಗದ ರಾಜ್ಯಗಳಿಗೂ ಹೋಗಿ ಹರಡ್ಕೊಂಡಿದ್ರು ಯಹೂದಿಗಳು. ಯಾವಾಗ ಇಸ್ರೇಲ್ ಅಂತ ಹೇಳ್ಬಿಟ್ಟು ಒಂದು ಪ್ರತ್ಯೇಕ ರಾಷ್ಟ್ರ ಆಯಿತು 2ನೇ ಮಹಾಯುದ್ಧದ ಬಳಿಕ, ಆ ನಂತರ ಅವರೆಲ್ಲರೂ ಎಲ್ಲ ಯಹೂದಿಗಳು, ವಿಶ್ವಾದ್ಯಂತ ಇದ್ದ ಯಹೂದಿಗಳೆಲ್ಲ ತಮ್ಮ ತವರು ದೇಶಕ್ಕೆ ಮರಳಿ ಹೋಗುವಂಥ ಪ್ರಕ್ರಿಯೆಯಲ್ಲಿ ತೊಡಗಿದ್ರು. ಆ ಸಂದರ್ಭದಲ್ಲಿ ಭಾರತದಲ್ಲಿದ್ದಂಥ ಯಹೂದಿಗಳು ಕೂಡ ತಮ್ಮ ತವರು ದೇಶಕ್ಕೆ ವಾಪಸ್ ಹೋದರು. ಆದರೆ ಶತಮಾನಗಳ ಕಾಲ ಈ ಯಹೂದಿಗಳು ಭಾರತದಲ್ಲಿ ನೆಲೆಸಿದ್ರು. ಹಾಗಾಗಿ ಭಾರತದ ಸಂಸ್ಕೃತಿಯನ್ನು, ಭಾರತದ ಆಹಾರಗಳನ್ನು, ಭಾರತದ ಒಂದು ಉಡುಗೆ ತೊಡುಗೆಗಳನ್ನು ಮತ್ತು ಭಾರತದ ಸಂಸ್ಕೃತಿಗೆ ಅಲ್ಲಿನ ಜನ ಒಗ್ಗೋಗಿದ್ದರು. ಅದೇ ಕಾರಣದಿಂದಾಗಿ ಇದು ಒಂದು ಭಾರತೀಯ ಮೂಲದವರೆಲ್ಲನೂ ಇಸ್ರೇಲ್ನ ಡಿಮೋನಾ ಅನ್ನೋ ಪಟ್ಟಣದಲ್ಲಿದೆ. ಆ ಪಟ್ಟಣಕ್ಕೆ ಹೋಗಿ ನೆಲೆಸಿದ್ರು. ಸುಮಾರು 7,500ಕ್ಕೂ ಹೆಚ್ಚು ಮಂದಿ ಅಲ್ಲಿ ಭಾರತೀಯ ಮೂಲದವರು ನೆಲೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿನ ಜನ ಭಾರತೀಯ ಆಹಾರಗಳನ್ನು ಸೇವನೆ ಮಾಡ್ತಾರೆ, ಭಾರತೀಯ ಸಿನಿಮಾಗಳನ್ನು ನೋಡ್ತಾರೆ, ಭಾರತದಲ್ಲಿರೋ ರೀತಿಯಾಗಿ ಅಲ್ಲಿನ ಜನ ಕ್ರಿಕೆಟ್ನೂ ಕೂಡ ಸಂಭ್ರಮಿಸ್ತಾರೆ. ಅಂಥ ಒಂದು ಪಟ್ಟಣದ ಮೇಲೆ ಈ ಒಂದು ಇರಾನ್ನ ದಾಳಿಯಾಗಿರೋದು. ಜೊತೆಗೆ ಆ ಡಿಮೋನಾ ಪಟ್ಟಣ ಏನಿದೆ ಅದರ ಬಳಿಯಲ್ಲೇ ಒಂದು ಅಣು ವಿದ್ಯುತ್ ಉತ್ಪಾದನಾ ಘಟಕ ಇದೆ. ಈ ಒಂದು ಅಣು ವಿದ್ಯುತ್ ಉತ್ಪಾದನಾ ಘಟಕವನ್ನು ಗುರಿಯಾಗಿಸಿ ನಡೆದಂಥ ದಾಳಿ ಸಂದರ್ಭದಲ್ಲಿ ಈ ಒಂದು ಭಾರತೀಯರು ನೆಲೆಸಿದಂಥ ಜನವಸತಿ ಪ್ರದೇಶದ ಮೇಲೂ ಬಿದ್ದಿದೆ. ಈ ಸಂದರ್ಭದಲ್ಲಿ 33 ಜನ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ಗಾಯಗೊಂಡಿರೋರ ಪೈಕಿ 10 ವರ್ಷದ ಒಬ್ಬ ಬಾಲಕ ಮತ್ತು 40 ವರ್ಷದ ಒಬ್ಬ ಮಹಿಳೆಯ ಸ್ಥಿತಿ ಗಂಭೀರ ಆಗಿದೆ ಅನ್ನೋ ಮಾಹಿತಿ ಇದೆ. ಇವರಿಗೂ ಮತ್ತು ಭಾರತೀಯರಿಗೂ ಒಂದು ರೀತಿ ಅವಿನಾಭಾವ ನಂಟಿದೆ. ಹೀಗಾಗಿ ಇವರ ಮೇಲೆ ನಡೆದಿರುವಂಥ ದಾಳಿ ಭಾರತೀಯರಿಗೆ ಎಲ್ಲೋ ಒಂದು ರೀತಿ ಕನೆಕ್ಟ್ ಆಗುವಂಥ ಸಾಧ್ಯತೆಗಳು ಇದೆ. ಜೊತೆಗೆ ಒಂದು ಭಾರತೀಯರು ಕೂಡ ಈ ರೀತಿ ಒಂದು ದಾಳಿ ನಡೆದಿರೋದು ಡಿಮೋನಾ ಪಟ್ಟಣದ ಮೇಲೆ, ಅದರಲ್ಲೂ ಭಾರತೀಯರೇ ನೆಲೆಸಿರುವಂಥ ಲಿಟಲ್ ಇಂಡಿಯಾ ಮೇಲೆ ದಾಳಿ ನಡೆದಿರೋದಕ್ಕೆ ಭಾರತದಲ್ಲೂ ಕೂಡ ಸಂತಾಪ ವ್ಯಕ್ತ ಆಗ್ತಾ ಇದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.